ಗ್ಯಾಸ್ಗೆ ಬರ ಶುರುವಾಗಿದೆ. ಹೋಟೆಲ್ಗಳಲ್ಲಿ ಹಗಲು ದರೋಡೆಗೆ ಈಗ ಇಳಿದಿದ್ದಾರೆ ಈ ಹೋಟೆಲ್ ಮಾಲೀಕರು. ಇಲ್ಲಿವರೆಗೂ ಕಾಫಿ ಟೀಗೆ ಏನ್ ಚಾರ್ಜ್ ಮಾಡ್ತಾ ಇದ್ರು ಅದರ ಮೇಲೆ ಈಗ ಚಾರ್ಜ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದ್ ಕಡೆಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಕಾಳಸಂತೆಯಲ್ಲಿ ಗ್ಯಾಸ್ ತಗೊಂಡ್ ಬಂದ್ರು 3800ರಿಂದ 4000 ಕೊಡಬೇಕಾದಂತ ಪರಿಸ್ಥಿತಿ, ಆದ್ರೂ ಸಿಗ್ತಾ ಇಲ್ಲ. ಈ ಕಾಫಿ ಟೀ ಹೆಸರಲ್ಲಿ ಈಗ ಹೋಟೆಲ್ಗಳಿಂದ ಲೂಟಿ ಆಗೋದಕ್ಕೆ ಶುರುವಾಗಿದೆ, ಲೂಟಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. 20 ರೂಪಾಯಿ ಇತ್ತು ಕಾಫಿ ಟೀ, ಆ ಕಾಫಿ ಟೀಗೆ 25 ರೂಪಾಯಿ, 25 ರೂಪಾಯಿಗೆ ಏರಿಕೆ ಆಗಿದೆ. ಕಾಫಿ ಟೀ ಬೆಲೆಯಲ್ಲಿ ದಿಢೀರ್ ಅಂತ 20% ಏರಿಕೆ ಮಾಡಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಕಾಫಿ ಟೀಗೆ ಇನ್ನು ಮುಂದೆ 25 ರೂಪಾಯಿ. ದಯವಿಟ್ಟು ಸಹಕರಿಸಿ, ಧನ್ಯವಾದಗಳು. ಅಷ್ಟೇ 25 ರೂಪಾಯಿ ಕೊಟ್ರೆ ಕಾಫಿ ಟೀ, ಇಲ್ಲ ಅಂತಂದ್ರೆ ಕಾಫಿ ಟೀ ಕೂಡ ಇಲ್ಲ. ಒಂದ್ ಪ್ಲೇಟ್ ಊಟನೇ ಬರುವಂತಹ ಸಂದರ್ಭದಲ್ಲಿ 25 ರೂಪಾಯಿ ಕೊಟ್ಟು ಕಾಫಿ ಟೀ ಕುಡಿಬೇಕು ಅಂತಂದ್ರೆ ಗ್ರಾಹಕರು ಹಿಂದೆ ಮುಂದೆ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಗ್ಯಾಸ್ ದರ ಹೆಚ್ಚಾದ ಕಾರಣದಿಂದ ಕಾಫಿ ಟೀಗೆ 5 ರೂಪಾಯಿ ಹೆಚ್ಚಿಸಲಾಗಿದೆ. ಅಲ್ಲಿ ಗಮನಿಸಿ ಅನ್ನುವಂತ ಪ್ರಕಟಣೆಯನ್ನ ಕೂಡ ಹೋಟೆಲ್ಗಳ ಮುಂದೆ ಈಗ ಅಂಟಿಸಿದ್ದಾರೆ. ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಇದೀಗ ದರ ಏರಿಕೆ ಜಾಸ್ತಿ ಮಾಡ್ತಿದ್ರೆ ತಿಂಡಿ ತಿನಿಸುಗಳು ಮತ್ತು ಟೀ ಕಾಫಿ ದರ. ನಾನೀಗ ಮೆಜೆಸ್ಟಿಕ್ ನ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಒಂದು ಹೋಟೆಲ್ ಅಲ್ಲಿ ಇದ್ದೇನೆ. ನೋಡಿ, ಇಲ್ಲಿ ಸಹ ಬೋರ್ಡ್ ಹಾಕಿದ್ದಾರೆ, ಗಮನಿಸಿ. ಗ್ಯಾಸ್ ದರ ಹೆಚ್ಚಾದ ಕಾರಣದಿಂದಾಗಿ ಟೀ ಕಾಫಿ ದರ 5 ರೂಪಾಯಿ ಜಾಸ್ತಿ ಮಾಡಲಾಗಿದೆ. ಈ ಹಿಂದೆ 20 ರೂಪಾಯಿ ಇತ್ತು, ಇದೀಗ 25 ರೂಪಾಯಿ ಟೀ ಕಾಫಿ ಆಗಿದೆ. ದಯವಿಟ್ಟು ಸಹಕರಿಸಿ ಅಂತ ಒಂದು ಮನವಿ ಸಹ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಜನ ಈ ಒಂದು ಮೆಜೆಸ್ಟಿಕ್ ಸುತ್ತಮುತ್ತ ಜನ ಬರ್ತಾರೆ, ಟೀ ಕಾಫಿ ಕುಡಿತಾರೆ. ಇದೀಗ ದರ ಏರಿಕೆ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಗ್ಯಾಸ್ ದರ ಹೆಚ್ಚಾದ ಕಾರಣ ಅಂದ್ರೆ ಬ್ಲಾಕ್ ಅಲ್ಲಿ ಸುಮಾರು 3500 ಕೊಟ್ಟು ತೆಗೆದುಕೊಳ್ಬೇಕಾಗತ್ತೆ, ಆ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಟೀ ಕಾಫಿ ದರ ಜಾಸ್ತಿ ಆಗಿದೆ. ಇಲ್ಲಿ ಮಾತಾಡಿಸ್ತೀವಿ ಸರ್, ನೀವು ಟೀ ಕುಡ್ತಿದ್ರಿ, 5 ರೂಪಾಯಿ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಿ? ಹೌದು ಸರ್, ಇವತ್ತು ಅಚಾನಕ್ ಬಂದ್ವಿ ಬೆಂಗಳೂರಿಗೆ. ಅದು ರೇಟ್ ಎಲ್ಲ ಹೆಚ್ಚಿಗೆ ಆಗಿದೆ, ಎಲ್ಲ ಟಿಫಿನ್ ಇದ್ದಾಯ್ತು, ಎಲ್ಲದಾಯ್ತು. 5 ರೂಪಾಯಿ 10 ರೂಪಾಯಿ ಎಲ್ಲ ಹೆಚ್ಚಿಗೆ ಮಾಡಿದ್ರು. ಒಂದೊಂದು ಹೋಟೆಲ್ ಬಂದಿದ್ದಾವೆ, ಒಂದೊಂದು ಹೋಟೆಲ್ ಚಾಲೂ ಇದಾವೆ. ಬಹಳ ಸಮಸ್ಯೆ ಇದೆ ಸರ್, ಏನ್ ಮಾಡೋದು ಇಲ್ಲಿ ಬೆಂಗಳೂರಲ್ಲಿ. ಬಂದಿದ್ದು ನಮ್ದು ರಾಣೆಬೆನ್ನೂರು ಸರ್, ರಾಣೆಬೆನ್ನೂರು ಹತ್ರ ಬಂದಿದೆ. 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ಕಾಫಿ ಟೀಗೆ. 5 ರೂಪಾಯಿ ಮಾಡಿದ್ದಾರೆ, 10 ರೂಪಾಯಿ ಒಂದೊಂದು ಮತ್ತೊಂದು ಐಟಮ್ಸ್ಗಳಲ್ಲಿ ಟಿಫಿನ್ ಮಾಡೋದ್ರಲ್ಲೆಲ್ಲ ರೇಟ್ ಹೆಚ್ಚಿಗೆ ಮಾಡಿದ್ದಾರೆ. ಅಷ್ಟೇ ಕೊಟ್ಟು ತಿನ್ಬೇಕು. ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಏನ್ ಮಾಡೋದು ಸರ್, ಎಲ್ಲ ಏನ್ ಸರ್ಕಾರ ಏನ್ ಮಾಡೋದು ಐತಿ, ಮಾಡೋದೆಲ್ಲ ಮತ್ತೆ ತುಟ್ಟಿ ಆಗಿದೆ. ಬಹಳ ಮಧ್ಯವರ್ತಿಗಳಿಗೆ ತ್ರಾಸ ಆಗ್ತಾ ಇದೆ. ಎಷ್ಟು ನೋಡ್ತಿರ್ಬೋದು, ಬೋರ್ಡ್ ಸಹ ಹಾಕಿದ್ದಾರೆ. ಟೀ ಕಾಫಿ ದರ ಜಾಸ್ತಿ ಮಾಡಿದ್ದೇವೆ, ಗ್ಯಾಸ್ ದರ ಹೆಚ್ಚಾದ ಕಾರಣಕ್ಕೆ ಜಾಸ್ತಿ ಮಾಡಲಾಗಿದೆ ಅಂತ ಕಡೆ ಹೇಳಲಾಗ್ತದೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಇಲ್ಲಿ ಮಾತಾಡಿಸ್ತೀನಿ. ಸರ್, ಟೀ ಕಾಫಿ ದರ ಈಗ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಬೋರ್ಡ್ ಸಹ ಹಾಕಿದ್ದಾರೆ, ಏನ್ ಹೇಳಿದ್ರಿ ಸರ್ ಅಂತ? ಏನ್ ಹೇಳ್ಬೇಕು, ಏನ್ ಮಾಡಂಗಿಲ್ಲ, ವಾರ್ ನಡೀತಾ ಇದೆ, ಅಂಡರ್ಸ್ಟುಡ್. ಬಟ್ ಅಗೇನ್ ನಾರ್ಮಲ್ ಪಬ್ಲಿಕ್ ತುಂಬಾ ತೊಂದರೆ ಆಗತ್ತೆ. ಏನಾದ್ರೂ ಗವರ್ಮೆಂಟ್ ಹೆಲ್ಪ್ ಮಾಡಬೇಕು. ಯಾಕಂದ್ರೆ ಕೆಲವೊಂದು ಬಿಲ್ಗಳಲ್ಲಿ ಗ್ಯಾಸ್ ದರ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ. ಹೀಗಾಗಿ 30 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ತೆಗೆದುಕೊಳ್ಳುವಂತ ಒಂದ್ ಕಡೆ ತೆಗೆದುಕೊಂಡಿದ್ದಾರೆ. ಇದೀಗ 5 ರೂಪಾಯಿ ದರ ಜಾಸ್ತಿ ಆಗಿದೆ. ಅರ್ಥ ಆಯ್ತು. ಬಟ್ ಏನ್ ಗವರ್ಮೆಂಟ್ ಸ್ವಲ್ಪ ನಾರ್ಮಲ್ ಪಬ್ಲಿಕ್ ಏನಾದ್ರೂ ಹೆಲ್ಪ್ ಮಾಡಬೇಕು. ಸಿಲಿಂಡರ್ ಬರ್ತಾ ಇಲ್ಲ, ಅದಕ್ಕೋಸ್ಕರ ರೆಸ್ಟೋರೆಂಟ್ ಅವರು ಏನು ಮಾಡಕ್ಕಾಗಲ್ಲ, ಅವ್ರಿಗೂ ರೇಟ್ ಜಾಸ್ತಿ ಮಾಡಲೇಬೇಕು. ಏನಕ್ಕಂದ್ರೆ ಅವ್ರಿಗೂ ವರ್ಕೌಟ್ ಆಗಲ್ಲ. ಸಿಲಿಂಡರ್ ರೇಟ್ಸ್ ಎಲ್ಲೂ ಅವೈಲೇಬಲ್ ಇಲ್ಲ ಸಿಲಿಂಡರ್ಸ್. ಅವರು ಎಲ್ಲಾದ್ರೂ ಕಷ್ಟಪಟ್ಟು ಸಿಲಿಂಡರ್ ಅರೇಂಜ್ ಮಾಡಿಬಿಟ್ಟು ರೆಸ್ಟೋರೆಂಟ್ ಓಪನ್. ತುಂಬಾ ರೆಸ್ಟೋರೆಂಟ್ಸ್ ನೋಡಿದ್ದೀನಿ ಬ್ಯಾಂಗ್ಳೂರಲ್ಲಿ, ಕ್ಲೋಸ್ ಆಗಿದೆ. ಕ್ಲೋಸೇ ಆಗ್ಬಿಟ್ಟಿದೆ, ಅದು ಏನು ಮಾಡಕ್ಕಾಗಲ್ಲ. ಅದಕ್ಕೆ ನೋಡ್ತಿರ್ಬೋದು, ಎಲ್ಲಾ ಹೋಟೆಲ್ಗಳಿಂದ ಟೀ ಕಾಫಿ ಕುಡ್ತಿದ್ದಾರೆ. ಸದ್ಯಕ್ಕೆ ದರ ಏರಿಕೆ ಆಗಿದೆ. ಒಂದ್ ಕಡೆ ಗ್ರಾಹಕರು ಸಮಸ್ಯೆ ಆಗ್ತಿದೆ, ಬೇರೆ ದೂರದ ಊರುಗಳಿಂದ ಬಂದಿದ್ದೇವೆ. ಇದೀಗ ಕೆಲವೊಂದು ಹೋಟೆಲ್ಗಳು ಬಂದಾಗಿದ್ದಾವೆ, ಕೆಲವೊಂದು ಹೋಟೆಲ್ಗಳು ದರ ಜಾಸ್ತಿ ಮಾಡಿದ್ದಾರೆ. ದಯವಿಟ್ಟು ಸಹಕರಿಸಿ ಅಂತ ಮನವಿ ಸಹ ಮಾಡಿಕೊಂಡಿದ್ದಾರೆ. ಗ್ಯಾಸ್ ದರ ಎಫೆಕ್ಟ್ ಇದೀಗ ಟೀ ಕಾಫಿಗೂ ತಟ್ಟಿದೆ. 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ಗೆ ಬರ ಶುರುವಾಗಿದೆ. ಹೋಟೆಲ್ಗಳಲ್ಲಿ ಹಗಲು ದರೋಡೆಗೆ ಈಗ ಇಳಿದಿದ್ದಾರೆ ಈ ಹೋಟೆಲ್ ಮಾಲೀಕರು. ಇಲ್ಲಿವರೆಗೂ ಕಾಫಿ ಟೀಗೆ ಏನ್ ಚಾರ್ಜ್ ಮಾಡ್ತಾ ಇದ್ರು ಅದರ ಮೇಲೆ ಈಗ ಚಾರ್ಜ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದ್ ಕಡೆಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಕಾಳಸಂತೆಯಲ್ಲಿ ಗ್ಯಾಸ್ ತಗೊಂಡ್ ಬಂದ್ರು 3800ರಿಂದ 4000 ಕೊಡಬೇಕಾದಂತ ಪರಿಸ್ಥಿತಿ, ಆದ್ರೂ ಸಿಗ್ತಾ ಇಲ್ಲ. ಈ ಕಾಫಿ ಟೀ ಹೆಸರಲ್ಲಿ ಈಗ ಹೋಟೆಲ್ಗಳಿಂದ ಲೂಟಿ ಆಗೋದಕ್ಕೆ ಶುರುವಾಗಿದೆ, ಲೂಟಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. 20 ರೂಪಾಯಿ ಇತ್ತು ಕಾಫಿ ಟೀ, ಆ ಕಾಫಿ ಟೀಗೆ 25 ರೂಪಾಯಿ, 25 ರೂಪಾಯಿಗೆ ಏರಿಕೆ ಆಗಿದೆ. ಕಾಫಿ ಟೀ ಬೆಲೆಯಲ್ಲಿ ದಿಢೀರ್ ಅಂತ 20% ಏರಿಕೆ ಮಾಡಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ,
ಕಮರ್ಷಿಯಲ್ ಗ್ಯಾಸ್ಗೆ ತೊಂದರೆ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕಾಗಿ ಕಾಫಿ ಟೀಗೆ ಇನ್ನು ಮುಂದೆ 25 ರೂಪಾಯಿ. ದಯವಿಟ್ಟು ಸಹಕರಿಸಿ, ಧನ್ಯವಾದಗಳು. ಅಷ್ಟೇ 25 ರೂಪಾಯಿ ಕೊಟ್ರೆ ಕಾಫಿ ಟೀ, ಇಲ್ಲ ಅಂತಂದ್ರೆ ಕಾಫಿ ಟೀ ಕೂಡ ಇಲ್ಲ. ಒಂದ್ ಪ್ಲೇಟ್ ಊಟನೇ ಬರುವಂತಹ ಸಂದರ್ಭದಲ್ಲಿ 25 ರೂಪಾಯಿ ಕೊಟ್ಟು ಕಾಫಿ ಟೀ ಕುಡಿಬೇಕು ಅಂತಂದ್ರೆ ಗ್ರಾಹಕರು ಹಿಂದೆ ಮುಂದೆ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಗ್ಯಾಸ್ ದರ ಹೆಚ್ಚಾದ ಕಾರಣದಿಂದ ಕಾಫಿ ಟೀಗೆ 5 ರೂಪಾಯಿ ಹೆಚ್ಚಿಸಲಾಗಿದೆ. ಅಲ್ಲಿ ಗಮನಿಸಿ ಅನ್ನುವಂತ ಪ್ರಕಟಣೆಯನ್ನ ಕೂಡ ಹೋಟೆಲ್ಗಳ ಮುಂದೆ ಈಗ ಅಂಟಿಸಿದ್ದಾರೆ. ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಇದೀಗ ದರ ಏರಿಕೆ ಜಾಸ್ತಿ ಮಾಡ್ತಿದ್ರೆ ತಿಂಡಿ ತಿನಿಸುಗಳು ಮತ್ತು ಟೀ ಕಾಫಿ ದರ. ನಾನೀಗ ಮೆಜೆಸ್ಟಿಕ್ ನ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಒಂದು ಹೋಟೆಲ್ ಅಲ್ಲಿ ಇದ್ದೇನೆ. ನೋಡಿ, ಇಲ್ಲಿ ಸಹ ಬೋರ್ಡ್ ಹಾಕಿದ್ದಾರೆ, ಗಮನಿಸಿ. ಗ್ಯಾಸ್ ದರ ಹೆಚ್ಚಾದ ಕಾರಣದಿಂದಾಗಿ ಟೀ ಕಾಫಿ ದರ 5 ರೂಪಾಯಿ ಜಾಸ್ತಿ ಮಾಡಲಾಗಿದೆ. ಈ ಹಿಂದೆ 20 ರೂಪಾಯಿ ಇತ್ತು, ಇದೀಗ 25 ರೂಪಾಯಿ ಟೀ ಕಾಫಿ ಆಗಿದೆ. ದಯವಿಟ್ಟು ಸಹಕರಿಸಿ ಅಂತ ಒಂದು ಮನವಿ ಸಹ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಜನ ಈ ಒಂದು ಮೆಜೆಸ್ಟಿಕ್ ಸುತ್ತಮುತ್ತ ಜನ ಬರ್ತಾರೆ, ಟೀ ಕಾಫಿ ಕುಡಿತಾರೆ. ಇದೀಗ ದರ ಏರಿಕೆ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಗ್ಯಾಸ್ ದರ ಹೆಚ್ಚಾದ ಕಾರಣ ಅಂದ್ರೆ ಬ್ಲಾಕ್ ಅಲ್ಲಿ ಸುಮಾರು 3,500 ಕೊಟ್ಟು ತೆಗೆದುಕೊಳ್ಬೇಕಾಗತ್ತೆ, ಆ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಟೀ ಕಾಫಿ ದರ ಜಾಸ್ತಿ ಆಗಿದೆ. ಇಲ್ಲಿ ಮಾತಾಡಿಸ್ತೀವಿ ಸರ್, ನೀವು ಟೀ ಕುಡ್ತಿದ್ರಿ, 5 ರೂಪಾಯಿ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಿ? ಹೌದು ಸರ್, ಇವತ್ತು ಅಚಾನಕ್ ಬಂದ್ವಿ ಬೆಂಗಳೂರಿಗೆ. ಅದು ರೇಟ್ ಎಲ್ಲ ಹೆಚ್ಚಿಗೆ ಆಗಿದೆ. ಎಲ್ಲ ಟಿಫಿನ್ ಇದ್ದಾಯ್ತು, ಎಲ್ಲದಾಯ್ತು. 5 ರೂಪಾಯಿ 10 ರೂಪಾಯಿ ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ. ಒಂದೊಂದು ಹೋಟೆಲ್ ಬಂದಿದ್ದಾವೆ, ಒಂದೊಂದು ಹೋಟೆಲ್ ಚಾಲೂ ಇದಾವೆ. ಬಹಳ ಸಮಸ್ಯೆ ಇದೆ ಸರ್, ಏನ್ ಮಾಡೋದು ಇಲ್ಲಿ ಬೆಂಗಳೂರಲ್ಲಿ. ಎಲ್ಲಿಂದ ಬಂದಿದ್ದು? ನಮ್ದು ರಾಣೆಬೆನ್ನೂರು ಸರ್, ರಾಣೆಬೆನ್ನೂರು ಹತ್ರ ಬಂದಿದೆ. 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಒಂದು ಕಾಫಿ ಟೀಗೆ 5 ರೂಪಾಯಿ ಮಾಡಿದ್ದಾರೆ, 10 ರೂಪಾಯಿ ಒಂದೊಂದು ಮತ್ತೊಂದು ಐಟಮ್ಸ್ಗಳಲ್ಲಿ ಟಿಫಿನ್ ಮಾಡೋದ್ರಲ್ಲೆಲ್ಲ ರೇಟ್ ಹೆಚ್ಚಿಗೆ ಮಾಡಿದ್ದಾರೆ. ಅಷ್ಟೇ ಕೊಟ್ಟು ತಿನ್ಬೇಕು. ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಏನ್ ಮಾಡೋದು ಸರ್, ಎಲ್ಲ ಏನ್ ಸರ್ಕಾರ ಏನ್ ಮಾಡೋದೈತಿ, ಮಾಡೋದೆಲ್ಲ ಮತ್ತೆ ತುಟ್ಟಿ ಆಗಿದೆ. ಬಹಳ ಮಧ್ಯವರ್ತಿಗಳಿಗೆ ತ್ರಾಸ ಆಗ್ತಾ ಇದೆ. ಎಸ್, ನೋಡ್ತಿರ್ಬೋದು, ಬೋರ್ಡ್ಸ್ ಹಾಕಿದ್ದಾರೆ, ಟೀ ಕಾಫಿ ದರ ಜಾಸ್ತಿ ಮಾಡಿದ್ದೇವೆ, ಗ್ಯಾಸ್ ದರ ಹೆಚ್ಚಾದ ಕಾರಣಕ್ಕೆ ಜಾಸ್ತಿ ಮಾಡಲಾಗಿದೆ ಅಂತ ಕಡೆ ಹೇಳಲಾಗಿದೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಇಲ್ಲಿ ಮಾತಾಡಿಸ್ತೀನಿ. ಸರ್, ಟೀ ಕಾಫಿ ದರ ಈಗ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಬೋರ್ಡ್ಸ್ ಹಾಕಿದ್ದಾರೆ, ಏನ್ ಹೇಳಿದ್ರಿ ಸರ್ ಅಂತ? ಏನ್ ಹೇಳ್ಬೇಕು, ಏನ್ ಮಾಡಂಗಿಲ್ಲ, ವಾರ್ ನಡೀತಾ ಇದೆ, ಅಂಡರ್ಸ್ಟುಡ್. ಬಟ್ ಅಗೇನ್ ನಾರ್ಮಲ್ ಪಬ್ಲಿಕ್ ತುಂಬಾ ತೊಂದರೆ ಆಗತ್ತೆ. ಏನಾದ್ರೂ ಗವರ್ಮೆಂಟ್ ಹೆಲ್ಪ್ ಮಾಡಬೇಕು. ಯಾಕಂದ್ರೆ ಕೆಲವೊಂದು ಬಿಲ್ಗಳಲ್ಲಿ ಗ್ಯಾಸ್ ದರ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ. ಹೀಗಾಗಿ 30 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ತೆಗೆದುಕೊಳ್ಳುವಂತ ಒಂದ್ ಕಡೆ ತೆಗೆದುಕೊಂಡಿದ್ದಾರೆ. ಇದೀಗ 5 ರೂಪಾಯಿ ದರ ಜಾಸ್ತಿ ಆಗಿದೆ. ಅರ್ಥ ಆಯ್ತು. ಬಟ್ ಏನ್ ಗವರ್ಮೆಂಟ್ ಸ್ವಲ್ಪ ನಾರ್ಮಲ್ ಪಬ್ಲಿಕ್ ಏನಾದ್ರೂ ಹೆಲ್ಪ್ ಮಾಡಬೇಕು. ಸಿಲಿಂಡರ್ ಬರ್ತಾ ಇಲ್ಲ, ಅದಕ್ಕೋಸ್ಕರ ರೆಸ್ಟೋರೆಂಟ್ ಅವರು ಏನು ಮಾಡಕ್ಕಾಗಲ್ಲ, ಅವ್ರಿಗೂ ರೇಟ್ ಜಾಸ್ತಿ ಮಾಡಲೇಬೇಕು. ಏನಕ್ಕಂದ್ರೆ ಅವ್ರಿಗೂ ವರ್ಕೌಟ್ ಆಗಲ್ಲ. ಸಿಲಿಂಡರ್ ರೇಟ್ಸ್ ಎಲ್ಲೂ ಅವೈಲೇಬಲ್ ಇಲ್ಲ ಸಿಲಿಂಡರ್ಸ್. ಅವರು ಎಲ್ಲಾದ್ರೂ ಕಷ್ಟಪಟ್ಟು ಸಿಲಿಂಡರ್ ಅರೇಂಜ್ ಮಾಡಿಬಿಟ್ಟು ರೆಸ್ಟೋರೆಂಟ್ ಓಪನ್. ತುಂಬಾ ರೆಸ್ಟೋರೆಂಟ್ಸ್ ನೋಡಿದ್ದೀನಿ ಬ್ಯಾಂಗ್ಳೂರಲ್ಲಿ, ಕ್ಲೋಸ್ ಆಗಿದೆ. ಕ್ಲೋಸೇ ಆಗ್ಬಿಟ್ಟಿದೆ, ಅದು ಏನು ಮಾಡಕ್ಕಾಗಲ್ಲ. ಅದು ನೋಡ್ತಿರ್ಬೋದು, ಎಲ್ಲಾ ಹೋಟೆಲ್ ಬಂದ ಟೀ ಕಾಫಿ ಕುಡ್ತಿದ್ದಾರೆ. ಸದ್ಯಕ್ಕೆ ದರ ಏರಿಕೆ ಆಗಿದೆ. ಒಂದ್ ಕಡೆ ಗ್ರಾಹಕರು ಸಮಸ್ಯೆ ಆಗ್ತಿದೆ, ಬೇರೆ ದೂರದ ಊರುಗಳಿಂದ ಬಂದಿದ್ದೇವೆ. ಇದೀಗ ಎಲ್ಲ ಕೆಲವೊಂದು ಹೋಟೆಲ್ಗಳು ಬಂದಾಗಿದ್ದಾವೆ, ಕೆಲವೊಂದು ಹೋಟೆಲ್ಗಳು ದರ ಜಾಸ್ತಿ ಮಾಡಿದ್ದಾರೆ. ದಯವಿಟ್ಟು ಸಹಕರಿಸಿ ಅಂತ ಮನವಿ ಸಹ ಮಾಡಿಕೊಂಡಿದ್ದಾರೆ. ಗ್ಯಾಸ್ ದರ ಎಫೆಕ್ಟ್ ಇದೀಗ ಟೀ ಕಾಫಿಗೂ ತಟ್ಟಿದೆ. 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.